कोलसूर येथे तालुका प्रशासनाच्या वतीने 893वी महात्मा बसवेश्वर जयंती साजरी। अल्लमप्रभू शून्यपीठ चौकी मठापासून ते लातूर हैदराबाद येथील बसवेश्वर चौकापर्यंत भव्य मिरवणूक। विविध सरकारी कार्यालयात व शाळा महाविद्यालय जयंती उत्साहात साजरी। कोलसूर येथे तालुका प्रशासनाच्या वतीने सोमवारी सकाळी अल्लमप्रभू शून्यपीठ चौकी मठ येथे सजवलेल्या वाहनामध्ये सांस्कृतिक नायक जगदज्योती महात्मा बसवेश्वर यांच्या 893वी जयंतीनिमित्त महात्मा बसवेश्वर यांची प्रतिमा व मूर्तींचे डॉक्टर शिवानंद महास्वामी यांच्या हस्ते व तालुका प्रशासनाच्या वतीने पूजन करण्यात आले। अल्लमप्रभू शून्यपीठ चौकी मठापासून ते लक्ष्मी चौक, गांधी चौक, बसवणकट्टा, मेन रोड ते लातूर हैदराबाद येथील महात्मा बसवेश्वर चौकापर्यंत भव्य मिरवणूक काढण्यात आली। यावेळी डॉक्टर शिवानंद महास्वामी, तहसीलदार शिवानंद मेत्रे, तालुका पंचायत ईओ महादेव जम्मू, हमी योजना तालुका अध्यक्षा लता हारकुडे, सिद्धराम कामण्णा, वैद्यकीय अधिकारी डॉक्टर शशिकांत कन्नाडे, माजी जिल्हा पंचायत सदस्य सुधीर काडादी, प्रवीण काडादी, पीकेपीएस सोसायटी अध्यक्ष भागवत जानबा, माजी तालुका पंचायत सदस्य गोविंदराव सोमवंशी, राजकुमार निरोदे, सिद्धराम पारशेट्टे, अरविंद हरपल्ले, जगदीश देटणे, आकाश खंडाळे, विद्यासागर बनसोडे, प्रवीण सूर्यवंशी, संतोष गायकवाड, कल्याणी दाणा, बसवराज बालकुंदे, प्रदीप पारशेट्टे, चंद्रशेखर मंगा, लवित धर्माणे, राजकुमार जाधव, गुलाम बढाई व आदी तालुका प्रशासनाचे कर्मचारी, आशा कार्यकर्ते, राजकीय नेते आणि बसवभक्त खूप मोठ्या संख्येने उपस्थित होते। स्टार हुलसूर न्यूज हुलसूर ಆಯ್ಸಂತ ಈ ಬಸವ ಜಯಂತಿಗೆ ಆಗಮಿಸಂತ ಎಲ್ಲ ಬಸವ ಭಕ್ತರು ಈ ಬಸವ ಜಯಂತಿ ಆಗಬೇಕಂತ ಕಾರ್ಯಕರ್ತರಾಗಂತ ಹುಲಸೂರು ತಾಲೂಕಿನ ಜನಪ್ರತಿ ಯುವ ಆಗಿರಂತ ಮಹಾದೇವ್ ಜಮ್ಮು ಸರ್ ಅವರು ಮತ್ತು ಈ ತಾಲೂಕಿನೆಲ್ಲ ಪ್ರತಿ ಕಾರ್ಯಕ್ರಮಕ್ಕೆ ಮುಂಚೂಣಿ ಇರುವಂತ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯ ಸುನೀಲ್ ಕಡದೆ ಅನ್ನೋರು, ಲತಾ ಹರಕುಡೆ ಅಕ್ಕವರು, ಅದೇ ತರ ಪಿಡಿಒ ಸಾಹೇಬರು ಉಪಸ್ಥಿತ ಎಲ್ಲ ಬಸವ ಭಕ್ತರು, ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿದ್ದ ಸಿದ್ದರಾಮ್ ಕಾಮಣ್ಣವರು ಇವತ್ತಿನ ದಿವಸ ನಮಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯದ ಹುಲಸೂರು ನೂತನವಾದ ತಾಲೂಕಾಯಿತು। 2018 ನಮ್ಮ ಎಲ್ಲ ಬಸವ ಭಕ್ತರು ಕೂಗಿತ್ತು ಏನಂದ್ರೆ ಯಾವ ಥರ ಬಸವ ಕಲ್ಯಾಣ ಹುಮನಾಬಾದ್ ಬೀದರ್ನಲ್ಲಿ ಸರ್ಕಾರ ವತಿಯಿಂದ ತಾಲೂಕಾಡಳಿತ ವತಿಯಿಂದ ಬಸವ ಜಯಂತಿ ಆಯ್ತದು ಅದೇ ಥರ ಆಗಬೇಕಂತು ಅದು ನಮ್ಮ ಎಲ್ಲ ಬಸವ ಭಕ್ತರು ಕೂಗಿ ಹೋಗ್ಕೊಟ್ಟು ತಾಲೂಕಾಡಳಿತ ಅತ್ಯಂತ ಸುವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಇದನ್ನು ಜಯಂತಿ ಮಾಡಿದ್ದಾರೆ। ಪ್ರಥಮವಾಗಿ ಎಲ್ಲ ಬಸವ ಭಕ್ತರ ವತಿಯಿಂದ ಅವ್ರನ್ನ ಧನ್ಯವಾದ ಅರ್ಪಿಸ್ತೀನಿ। ಆದರೆ ಇವತ್ತಿನ ದಿವಸ ಏನಂತಂದ್ರೆ ಈ ಒಂದು ಮೊದಲನೇ ಮುಂಚೆನೇವಾಗಿ ಏನಂತಂದ್ರೆ ಒಂದು ಮೀಟಿಂಗ್ ತಗೊಂಡು ನಾವು ಈ ಒಂದು ಜಯಂತಿ ನಮ್ಮ ತಾಲೂಕಾ ನಮ್ಮ ಜಿಲ್ಲಾ ಆಡಳಿತ ವ್ಯಾಪಾರ ಮಾಡ್ತಾರೆ ಆ ಥರ ತಾಲೂಕಾ ಆಡಳಿತದಿಂದ ಏನಂತಂದ್ರೆ ಮಾಡಬೇಕಂತ ತಹಸೀಲ್ದಾರ್ ಅವರನ್ನು ಮನವಿ ಮಾಡಿದಾಗ ಅವರ ಸಹಪಾಠಿದೊಂದಿಗೆ ಏನಂತಂದ್ರೆ ಇವತ್ತಿನ ದಿವಸ ಆಚರಣೆ ಮಾಡಿದ್ದಾರೆ। ಅವ್ರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಬೇಕಾಗ್ತದೆ। ಯಾಕಂದರೆ ಯಾವ ಜಯಂತಿ ಯಾವ ದಿವಸ ಇರುತ್ತೋ ಆ ದಿವಸ ಆಚರಣೆ ಮಾಡಿದ್ರೆ ಅದಕ್ಕೇನಂತಂದ್ರೆ ಒಂದು ಒಳ್ಳೆಯ ಸ್ಟ್ರೇಸ್ ಬರಬೇಕು। ಇದು ದೇಶಕ್ಕೆ ಏನಂತಂದ್ರೆ ಸಂದೇಶ ಹೋಗಬೇಕು। ನಾವು ಆ ದಿವಸವೇ ಮಾಡಿದ್ರೆ ನಮ್ಮ ಗೌರವ ಇದೆ। ಅದರ ಸಲುವಾಗಿ ಎಲ್ಲ ಜಯಂತಿ ಕೂಡ ಇವತ್ತಿನ ಜಯಂತಿ ಏನಂತಂದ್ರೆ ಬಸವ ಜಯಂತಿ ಏನಂತಂದ್ರೆ ಮಾದರಿಯಾಗಲಿ, ಮುಂಬರುವ ಏನಂತಂದ್ರೆ ಎಲ್ಲ ಜಯಂತಿಗಳಿಗೆ ದಿಕ್ಸೂಚಿ ಆಗಲಿ ಅಂತ ನಾನು ಹೇಳಿ ಇವತ್ತಿನರಿಂದ ಒಳ್ಳೆ ರೀತಿ ಏನಂತಂದ್ರೆ ಬೆಳಗ್ಗೆ ಶೂನ್ಯಪೀಠ ಅಲ್ಲಂಪ್ರಭು ಮಠದಿಂದ ಏನಂತಂದ್ರೆ ಈ ಬಸವೇಶ್ವರ ಅಂತಂದ್ರೆ ನಾವು ಎಲ್ಲರೂ ಜೈಘೋಷ ಹೊಡೆದು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆ ಮಾಡಿದ್ದೀವಿ। ಅದಕ್ಕೆ ತಮಗೆಲ್ಲ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ। ಜಯಂತಿ ಏನು ಆಚರಣೆ ಮಾಡ್ತಾ ಇದ್ದೀವಲ್ಲ, ಈಗ ಇದೇ ರೀತಿ ಎಲ್ಲ ಜಯಂತಿಗಳು ತಾಲೂಕು ಆಡಳಿತದಿಂದ ಆಚರಣೆ ಆಗ್ತವೆ ಮುಂದಿನ ದಿನಗಳಲ್ಲಿ ಅಂತ ನನ್ನ ಅನಿಸಿಕೆ ಇದೆ। ಯಾಕಂದ್ರೆ ಮೊನ್ನೆ ಅಂಬೇಡ್ಕರ್ ಜಯಂತಿಯಲ್ಲಿ ನಾನು ಕೂಡ ವಿಶೇಷವಾಗಿ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದ್ದೆ। ಅವತ್ತು ಅಂಬೇಡ್ಕರ್ ಜಯಂತಿ ದಿವಸ ನಮ್ಮ ಯಾವುದೇ ಜಯಂತಿ ಇದ್ರೂ ಕೂಡ ಎಲ್ಲ ಕಡೆ ತಾಲೂಕು ಆಡಳಿತದಿಂದ ಜಯಂತಿಗಳನ್ನು ಆಗ್ತಾ ಇದೆ, ಆದರೆ ನಮ್ಮ ಹುಣಸೂರು ತಾಲೂಕಿನಲ್ಲಿ ಆಗ್ತಾ ಇಲ್ಲ। ಅದಕ್ಕೆ ಈ ದಿನಗಳಲ್ಲಿ ಬಸವಣ್ಣನ ಜಯಂತಿಯಿಂದ ನಾವು ಮುಂದಿನ ಎಲ್ಲ ಜಯಂತಿ ತಾಲೂಕು ಆಡಳಿತ ವತಿಯಿಂದ ಅತಿ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದಾಗ ಇವತ್ತು ಅವರು ಅದಕ್ಕೆ ನಡೆಸಿಕೊಟ್ಟಿದ್ದಾರೆ। ನಿಜವಾಗಲೂ ಆ ತಾಲೂಕು ಆಡಳಿತ ಅಧಿಕಾರಿಗಳಿಗೂ ಮತ್ತು ಅವ್ರ ಜೊತೆ ಇದ್ದಂಥ ಎಲ್ಲ ಅಧಿಕಾರಿಗಳಿಗೂ ಅಭಿನಂದನೆಗಳನ್ನು ಮತ್ತು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ। ಯಾಕಂದರೆ ಅವತ್ತಿನ ದಿನದಲ್ಲಿ 12ನೇ ಕಾಲದಲ್ಲಿ ಬಸವಣ್ಣನವರು ಸ್ತ್ರೀ ಸಮಾನತೆ ಕೊಟ್ಟವ್ರು ಯಾರಾದರೂ ಆದರೆ ಅದು ಬಸವಣ್ಣನವರು। ಇವತ್ತು ನಾವು ವೇದಿಕೆ ಮೇಲೆ ಮಾತಾಡೋಕ್ಕೆ ಯಾರಾದರೂ ಕಾರಣೀಭೂತರ ಆದರೆ ಅದು ವಿಶ್ವಗುರು ಬಸವಣ್ಣನವರು। ಅದಕ್ಕೆ ಮುಂದಿನ ದಿನಗಳಲ್ಲಿ ಇದು ಇಷ್ಟೇ ಅಲ್ಲ, ಇನ್ನೂ ಅತಿ ದೊಡ್ಡ ವಿಜೃಂಭಣೆಯಿಂದ ನಮ್ಮ ತಾಲೂಕು ಆಡಳಿತದಿಂದ ಇನ್ನೂ ಅತಿ ವಿಜೃಂಭಣೆಯಿಂದ ಮತ್ತು ಇದಕ್ಕೆ ಊರಿನವರ ಸಹಕಾರ ಕೂಡ ಎಲ್ಲರ ಸಹಕಾರ ಕೂಡ ಇದಕ್ಕೆ ಯಾವಾಗಲೂ ಇರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಮಾತನಾಡಲು ಪ್ರತಿ ವರ್ಷ ನಾವು ಸಾಧಾರಣವಾಗಿ ಬರೀ ಫೋಟೋ ಪೂಜೆ ಮುಖಾಂತರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ। ಆದರೆ ಒಂದು 15 ದಿವಸ ಕೆಳಗಡೆ ನಮ್ಮ ಆಕಾಶ್ ಖಂಡಾಳೆ ಮತ್ತು ಪ್ರವೀಣ್ ಕಾಡಾದೆ ಬಂದು ಸರಿಯಿಲ್ಲ, ಈ ಸಲ
ಇದು ಬಸವಣ್ಣನ ನಾಡು ಇಡೀ ವಿಶ್ವಕ್ಕೆ ಸಂಸ್ಕೃತನ್ನು ನೀಡಿದ ನಾಡು ಆದ ಕಡೆಯಿಂದ ಬೇರೆ ತಾಲೂಕಕ್ಕೆ ಇಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೇಳಿ ವಿನಂತಿ ಮಾಡಿಕೊಂಡಾಗ ಆಯಿತು ಮಾಡೋಣ ಅಂಥೇಳಿ ನಾನು ಇದ್ರ ಬಗ್ಗೆ ಪೂರ್ವಭಾವಿ ಸಭೆ ಕರೆದಾಗ ನಮ್ಮ ಶ್ರೀ ಕಾಡದೇವನ ಆಗಿರ್ಬೋದು ಲತಾ ಅರ್ಪಣೆ ಇರ್ಬೋದು ಎಲ್ಲ ಹುಟ್ಟೂರಿನ ಬಸವಾರ್ಗಗಳು ಬಂದು ಏನು ಸಹಾಯ ಸಹಕಾರ ಬೇಕು ನಾವಿರ್ತೀವಿ ನೀವು ಮಾಡಿರಿ ಅಂತೇಳಿ ತುಳಸಿ ಕಡೆಯಿಂದ ಇವತ್ತೆಲ್ಲ ಬಸವಾಭಿಮಾನಿಗಳು ಇಷ್ಟೊಂದು ಬಿಸಿಲಿನಲ್ಲೂ ಸಹ ತಾವು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಿರಿ. ಮುಂಬರುವ ದಿನಗಳಲ್ಲಿ ಮತ್ತು ಮೆರವಣಿಗೆಯೊಂದಿಗೆ ವೇದಿಕೆ ಕಾರ್ಯಕ್ರಮವನ್ನು ಮುಂದಿನ ವರ್ಷ ಮಾಡೋಣ ಅಂತೇಳಿ ಈ ಮುಖಾಂತರ ಆಶೀರ್ವಾದ ಕೊಡ್ತಾ, ಏಕೆಂತಂದರೆ ಬಸವಣ್ಣವನ್ನ ನಾಡು ಇರೋದ್ರಿಂದ ಅವ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕಮ್ಮಿ. ಇದು ಬಸವಣ್ಣವರು ಅಂದ್ರೆ ಒಂದು ವಿಶ್ವವಿದ್ಯಾಲಯ ಇದ್ದಂಗೆ ಇಡೀ ಜಗತ್ತಿಗೆ ಒಂದು ಸಮಾನತೆ ನೀಡಿದಂಥ ಮಹಾಪುರುಷ. ಅದ್ರ ಕಡೆಯಿಂದ ಈ ನಿಟ್ಟಿನಲ್ಲಿ ಅವರ ಸಂದೇಶವನ್ನು ಪ್ರತಿ ಮನೆಗೆ ಮುಟ್ಟಬೇಕಾಗ್ಯದ. ಈ ನಿಟ್ಟಿನಲ್ಲಿ ನಾವು ವಿಚಾರಣೆ ಸಂಖ್ಯೆಯನ್ನು ನೋಡ್ಕೊಂಡು ಇನ್ನೊಂದು ನಮ್ಮ ಭಾಗದಾಗಿರೋ ಯಾರು ಪ್ರಖ್ಯಾತ ಭಾಷಣಕಾರ ಅವ್ರಿಗೆ ತರಿಸಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂಥ ಆಶಿಸುತ್ತಾ, ಇಷ್ಟೊಂದು ಬಿಸಿಲಲ್ಲೂ ಸಹ ತಾವು ತಾಳ್ಮೆಯಿಂದ ಮೆರವಣಿಗೆ ಬಯಸಿ ಇಲ್ಲಿ ಆಗಮಿಸಿದರೆ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಮತ್ತು